ಸಡಗರ ಸಂಭ್ರಮದಿಂದ ನಡೆದ ಶ್ರೀರಾಮನವಮಿ. ಶ್ರೀರಾಮನಿಗೆ ವಿಶೇಷ ಪೂಜೆ. ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ವಿಶೇಷ. ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿಂದು ದೇವರಿಗೆ ವಿಶೇಷ ಅಭಿಷೇಕ, ಹೂವಿನ ಅಲಂಕಾರ ಮಾಡುವ ಮೂಲಕ ಅದ್ದೂರಿಯಾಗಿ ಶ್ರೀರಾಮನವಮಿ ಹಬ್ಬ ಆಚರಿಸಿದರು. ಪ್ರತಿ ವರ್ಷದಂತೆ ಈ ವರ್ಷ ಸಹ ದೇವಾಲಯವನ್ನು ವಿವಿಧ ಹಣ್ಣುಗಳು ಮತ್ತು ಹೂವುಗಳಿಂದ ಅಲಂಕರಿಸಿ ಭಕ್ತಾದಿಗಳ ಗಮನ ಸೆಳೆಯುವಂತೆ ಮಾಡಿದರು. ಇಂದು ಸಾಯಂಕಾಲ ನಗರದ ಪ್ರಮುಖ ರಸ್ತೆಗಳಲ್ಲಿ ಕೋದಂಡರಾಮಸ್ವಾಮಿ ದೇವರ ಪಲ್ಲಕ್ಕಿ ಉತ್ಸವ ಮೆರವಣಿಗೆ ನಡೆಸಲಾಗುತ್ತದೆ. ನಗರದ ಎಲ್ಲ ಸಾರ್ವಜನಿಕರು ದೇವರ ಆಶೀರ್ವಾದ ಪಡೆಯುವಂತೆ ವಿನಂತಿಸಿದರು. ಏಪ್ರಿಲ್ 2ರಂದು ನಡೆಯುವ ಕೋದಂಡರಾಮಸ್ವಾಮಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ದೇವಾಲಯದ ಕಾರ್ಯದರ್ಶಿ ಕೆಎಸ್ ಗೋಪಾಲಕೃಷ್ಣ ವಿನಂತಿಸಿದರು. ಜನತೆಗೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಉಗಾದಿಯಿಂದ 8 ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಿರುತ್ತೆ. ಇನ್ನು ಇವತ್ತು ಬಹಳ ವಿಜೃಂಭಣೆಯಿಂದ ಅಲಂಕಾರ ಮತ್ತು ಹೂವಿನ ಪಲ್ಲಕ್ಕಿಯಲ್ಲಿ ಶ್ರೀರಾಮನವಮಿಯ ಉತ್ಸವವನ್ನು ಹೋಗಲಾಗುತ್ತೆ. ಆಮೇಲೆ ನಾಳೆ ಒಂದು ದಿವಸ ಏನೂ ಇರುವುದಿಲ್ಲ. ಮತ್ತು ನಾಳಿದ್ರಿಂದ ಭಾನುವಾರದಿಂದ ಪ್ರತಿದಿನ ರಥಗಳಿರುತ್ತೆ. ವಿಶೇಷವಾಗಿ 2ನೇ ತಾರೀಕು ಬ್ರಹ್ಮರಥೋತ್ಸವ ಇರುತ್ತೆ. ಅದಕ್ಕೆ ಸಮಸ್ತ ಜನಗಳು ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕಂತ ವಿನಂತಿ. ಬೆಳಗ್ಗೆಯಿಂದ ಅಭಿಷೇಕ, ಪ್ರಸಾದ ವಿನಿಯೋಗ, ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಬೆಳಗ್ಗೆಯಿಂದಲೇ ಪ್ರಸಾದ ವಿನಿಯೋಗ, ಪಾನಕ, ಕೇಸರಿಬೇಳೆ ಎಲ್ಲ ಇರುತ್ತೆ. ಸಂಜೆನೂ ಸಹ ಪ್ರಸಾದ ವಿನಿಯೋಗ ಇರುತ್ತೆ. ಸಂಜೆ 7 ಗಂಟೆಗೆ ಸರಿಯಾಗಿ ಪಲ್ಲಕ್ಕಿಯಲ್ಲಿ ದೇವರನ್ನು ಮೆರವಣಿಗೆ ಕರ್ಕೊಂಡು ಈ ತಿಂಗಳು 28ನೇ ತಾರೀಕು ಶುರುವಾಗಿ ವಿಶೇಷವಾಗಿ 2ನೇ ತಾರೀಕು ಬ್ರಹ್ಮರಥೋತ್ಸವ, ಏಪ್ರಿಲ್ 2ನೇ ತಾರೀಕು ಬ್ರಹ್ಮರಥೋತ್ಸವ ಇರುತ್ತೆ. ಅದಕ್ಕೆ ಎಲ್ಲ ಜನತೆ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕಂತ ವಿನಂತಿಸ್ತಾ ಇದ್ದೀನಿ. ಪೂಜೆಯಲ್ಲಿ ಭಕ್ತಾದಿಗಳು ಶ್ರದ್ಧಾ ಭಕ್ತಿಯಿಂದ ಭಾಗವಹಿಸಿ ದೇವರ ಆಶೀರ್ವಾದ ಪಡೆದ ಭಕ್ತಾದಿಗಳಿಗೆ ಹೆಸರುಬೇಳೆ, ಪಾನಕ, ಮಜ್ಜಿಗೆ ಪ್ರಸಾದವನ್ನು ವಿತರಿಸಿದರು. ಲಕ್ಷ್ಮೀ ಗಣಪತಯೇ ನಮಾಮಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನನ್ನ ಹೆಸರು ಜಯಸಿಂಹ ಭಟ್ರು ಅಂತ, ಚಿಕ್ಕಬಳ್ಳಾಪುರದ ಕೋದಂಡರಾಮಸ್ವಾಮಿ ದೇವಸ್ಥಾನ ಪ್ರಧಾನ ಅರ್ಚಕರು ಆದ ನಾನು ಇದ್ದೀನಿ. ಜಯಸಿಂಹ ಭಟ್ರು ಅಂತ. ಏನು ವಿಶೇಷ ಅಂದರೆ, ಈ ದಿನ ಜಗತ್ತಿನಲ್ಲೇ ಭಗವಂತನಿಗೆ ಶ್ರೀರಾಮನವಮಿ ಭಾಳ ವಿಶೇಷವಾಗಿ ವಿಜೃಂಭಣೆಯಿಂದ ಎಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ದೇವಸ್ಥಾನ ಚಿಕ್ಕಬಳ್ಳಾಪುರ ಗ್ರಾಮದಲ್ಲಿ ಭಾಳ ವಿಶೇಷವಾಗಿ ರಾಮೋತ್ಸವ, ಉಗಾದಿ ಹಬ್ಬದಿಂದ ಹಿಡಿದು ರಾಮನವಮಿವರೆಗೂ ಭಾಳ ವಿಶೇಷವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹಾಗೂ ಇನ್ನೊಂದು ವಿಶೇಷ ಏನಂದರೆ, ಭಗವಂತನಿಗೆ 29ರಿಂದ 9ನೇ ತಾರೀಕುವರೆಗೂ ಬ್ರಹ್ಮರಥೋತ್ಸವ ನಡೆಯುತ್ತೆ. ಹಾಗೂ ಬ್ರಹ್ಮರಥೋತ್ಸವ ಬಂದು 2ನೇ ತಾರೀಕು ಇರುತ್ತದೆ ಭಗವಂತನಲ್ಲಿ. ಆದರೆ ಈ ದಿನ ಏನೆಂದು ವಿಶೇಷ, ಬೆಳಿಗ್ಗೆ ಭಗವಂತನಿಗೆ 5 ಗಂಟೆಗೆ ಪಂಚಾಮೃತ ಅಭಿಷೇಕ ಮತ್ತು ಸ್ವಾಮಿಗೆ ವಿಶೇಷವಾಗಿ ಹೂವಿನ ಅಲಂಕಾರ, ವಿಶೇಷವಾಗಿ ಪೂಜೆಯನ್ನು ಜರುಗಿಸಿದ್ದೀವಿ. ಈಗ ಪಾನಕ, ಹೆಸರು ಬೇಳೆಯನ್ನು ಭಕ್ತಾದಿಗಳಿಗೆ ಕೊಟ್ಟಿದ್ದೀವಿ. ರಾಮನವಮಿಯಲ್ಲಿ ವಿಶೇಷ ಏನಂದರೆ, ಭಗವಂತನ ಜಗತ್ತಿನಿಗೆ ರಾಮನವಮಿ. ನಮ್ಮ ರಾಮ ಬಂದಿರೋದು ಈಗ ಅಯೋಧ್ಯದಲ್ಲಿ ರಾಮ ಮಂದಿರ ಕಟ್ಟಬೇಕಾದ್ರೆ ಎಷ್ಟು ನಾವು ಖುಷಿಪಟ್ಟವು, ಹಾಗೆ ಈ ದಿವಸ ಪ್ರತಿ ಒಂದು ಊರಲ್ಲೂ, ಪ್ರತಿ ಗ್ರಾಮದಲ್ಲೂ, ಪ್ರತಿ ರಾಷ್ಟ್ರದಲ್ಲೂ ರಾಮನವಮಿ ಭಾಳ ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಜೈ ಶ್ರೀರಾಮ್. ಈ ವೇಳೆ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯ ಟ್ರಸ್ಟ್ನ ಅಧ್ಯಕ್ಷ ಸುದರ್ಶನ್, ಖಜಾಂಚಿ ವೆಂಕಟೇಶ್, ನಿರ್ದೇಶಕ ಕೆವಿ ಮಂಜುನಾಥ್, ಕೆಜಿ ರಾಮಪ್ರಸಾದ್, ಶ್ರೀಮತಿ ಶರಣ್ಯ, ಜಿ ಕೃಷ್ಣ, ಕೆಎಸ್ ಶ್ರೀನೀಸ್, ಎಚ್ವಿ ಹರ್ಷಿತ್, ಬಿವಿ ಮುರಳಿ, ಎನ್ ಗಗನ್ದೀಪ್, ಕೆಎಸ್ ಶ್ರೀತೇಜ್, ಮ್ಯಾನೇಜರ್ ಸಂಜೀವ್ ಕುಮಾರ್, ಡಿಕೆ ಶ್ರೀನಿವಾಸ್ ಭಟ್ಟರ್, ಜಯಸಿಂಹ ಭಟ್ಟರ್ ಮುಂತಾದವರು ಹಾಜರಿದ್ದರು.
ಜಂಗಾಲಹಳ್ಳಿ ಅಶ್ವಥ್, ಪವನ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.